ಆತ್ಮೀಯ H16 ನ್ಯೂಸ್ ಅರ್ಧೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಸಿದ್ದರಾಮಯ್ಯ. ಮೀಸಲಾತಿ ರದ್ದುಪಡಿಸಿ ಅನ್ನುವಂಥ ಒಂದು ಮೂಮೆಂಟ್ ನೀನು ಜಂತ್ರ ಮಂತ್ರದಲ್ಲಿ ನಡೀತು ಅನ್ನೋದು ನಾವು ನಿನ್ನೆಯ ವಿಡಿಯೋದಲ್ಲೇ ನೋಡಿದ್ವಿ. ಹೌದು, ರದ್ದುಪಡಿಸ್ಬೇಕು ಮೀಸಲಾತಿ. ಇದು ಮೂಲತಃ ನಮ್ಮ RSS ಅಜೆಂಡಾ, ಅದ್ರಲ್ಲಿ ಎರಡು ಮಾತಿಲ್ಲ. ಅದ್ರ ಜೊತೆ BJP ಅದ ಮನಸ್ಸಿದ್ದೆ ಅವರು ಸಾಕಷ್ಟು ಇದ್ದಾರೆ. ಅಡ್ಡಿ ಅಲ್ರಿ, ಮಾಡಿರಿ, ರದ್ದು ಮಾಡಿರಿ, ಅದರ ಅವಶ್ಯಕತೆ ಇಲ್ಲ. ಆದರೆ ಇಲ್ಲೇ ಬಹುಸಂಖ್ಯಾತರು, ನಾವಿವತ್ತು ದಲಿತರಂತ ಹೇಳ್ತೀವಿ, ಅಥವಾ SC ST, ಅದರ ನಂತರ OBC, ಅದರ ಹಿಂದುಳಿದವರು, ಮೈನಾರಿಟಿ, ಇವರೆಲ್ಲ ಇದ್ದಾರೆ ಇಲ್ಲಿ. ಇವತ್ತು ಇವರೆಲ್ಲರೂ ಈ ಮೀಸಲಾತಿಯ ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ, ಒಂದು ಸ್ವಲ್ಪ ಕಟ್ಕೊಳ್ತಾ ಇದ್ದಾರೆ. ಇವರು ಇಡೀ ಉದ್ಧಾರ ಆಗಿದ್ದಾರಂತಲ್ಲ, ಇಡೀ ಮೀಸಲಾತಿಯಿಂದ ಇಡೀ ದೇಶದ ಉದ್ಧಾರ ಆಗ್ಯದಂತಲ್ಲ, ಇದನ್ನು ಉದ್ಧಾರವೂ ಆಗಿಲ್ಲ, ಹಾಗೂ ಸಾಧ್ಯತೆಗಳಿಲ್ಲ. ಸ್ವಲ್ಪ ಹೆಲ್ಪ್ ಮಾಡೋದಷ್ಟೇ, ಸಹಾಯ ಮಾಡುವಂಥದ್ದು. ಇದನ್ನು ರದ್ದು ಮಾಡಿರಿ ಅಂತ ನೀವು ಹೇಳ್ತಾ ಇದ್ದೀರಿ, ಕೆಲವೊಂದು ಮಂದಿ ಬಯಸ್ತಾ ಇದ್ದೀರಿ. ಹೌದು, ಇಲ್ಲೇ ಪ್ರತಿಭಾವಂತ ಜನ ನಮಗೆ ಅನ್ಯಾಯ ಆಗ್ತದಪ್ಪ, ಇದು ಇರಬಾರ್ದು ಅಂತ ಹೇಳೋದ್ರೆ ಆಗ್ತದೆ. ಆದರೆ ಇವತ್ತು ನೀವೇನಾದರೂ ರದ್ದುಪಡಿಸುವಂಥದ್ದು, ಮತ್ತು ಈಗಾಗಲೇ ಈ ಒಂದು ಹೋರಾಟಕ್ಕೆ ಒಂದೇ ದಿನದಲ್ಲೇ ಸರ್ಕಾರ ಸಹಿತ ಇಲ್ಲ ಚರ್ಚೆ ಮಾಡೋಣ ಅಂತ ಏನಪ್ಪ ಅಂದ್ರೆ ಅವಕಾಶ ಮಾಡಲಿಕ್ಕೆ ಮುಂದೆ ಬಂದದ್ದು. ಯಾಕಂದ್ರೆ ವಿಶೇಷವಾಗಿ ಈ ಮೀಸಲಾತಿ ರದ್ದುಗೊಳಿಸೋ ಹೋರಾಟಕ್ಕೆ ಏನಪ್ಪ ಈ ಮೀಸಲಾತಿ ರದ್ದುತಿ ಸಲುವಾಗಿ ಈ ಜಂತ್ರ ಮಂತ್ರ ನಿನ್ನೆ ನಡೆದಂಥದಕ್ಕೆ ಅವರು ವಶಪಡಿಸ್ಕೊಂಡ್ರು. ಆದರೆ ಅದೇ ಕಾಲಕ್ಕೆ ಕೇಂದ್ರ ಸಚಿವರು ಸ್ವತಃ ಭೇಟಿ ಆದರು. ಇದು ಭಾಳ ಮಹತ್ವದ. ಮೊನ್ನೆ ಜಂಜೀಗಳು ಹೋರಾಟ ಮಾಡಿದರು, ಹೊಡೆತ ತಿಂದರು, ಏನೆಲ್ಲ ಮಾಡಿದರು. ಒಬ್ಬ ಧರ್ಮೇಂದ್ರ ಪ್ರಧಾನ ರಾಜೀನಾಮೆಗಳಿಗೆ ಎಷ್ಟು ತೊಂದರೆ ಆಯ್ತು ನೀವು ಗೊತ್ತದ. ಬಟ್ ಒಂದು ದಿನದಲ್ಲಿ ಇವತ್ತು ಸರ್ಕಾರದ ಸಚಿವರು ಬಂದು ಭೇಟಿಯಾಗ ಚರ್ಚೆ ಮಾಡೋರಪ್ಪ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರಿಗೆ ಇದು ಬೇಕಾಗಿಲ್ಲ, ಅಡ್ಡಿ ಇಲ್ಲ, ರದ್ದು ಮಾಡಿರಿ. ಆದರೆ ದೊಡ್ಡ ಪ್ರಶ್ನೆ ಏನದಪ್ಪ ಅಂತಂದ್ರೆ, ಇಲ್ಲಿಯ 85 ಅದು 90% ಜನ ಹೆಚ್ಚು ಕಡಿಮೆ ಮೀಸಲಾತಿಯ ಲಾಭವನ್ನು ತಿಳಿದುಕೊಳ್ತಾ ಇದ್ದಾರೆ. ಲಾಭವನ್ನು ಬದುಕಿ ಒಂದು ಆಸರ ಮಾಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಅವ್ರಿಗೇನು ಸಮಸ್ಯೆ ಸರಳ ಪರಿಹಾರದ ಇಲ್ಲಂತಲ್ಲ, ರದ್ದು ಮಾಡೋದು ದೊಡ್ಡ ಮಾತಿಲ್ಲ. ಆದರೆ ಅವ್ರಿಗೇನು ನಾಳೆ, ಯಾಕಂದರೆ ಇಲ್ಲಿಯ ಬಹುಸಂಖ್ಯಾತರು 85 to 90% ಜನ ಎಲ್ಲ ಹೆಚ್ಚು ಕಡಿಮೆ ಕೂಲಿಕಾರ ಇದ್ದಂಗೆ ಆಗಿ ಹೋಗಿಬಿಟ್ಟಿದ್ದಾರೆ. ಕೇವಲ 10% ಜನರು ಮಾತ್ರ ಇಲ್ಲಿಯ ಸವಲತ್ತುಗಳನ್ನು, ಇಲ್ಲಿ ಎಲ್ಲ ಸುಖವನ್ನು ಅನುಭವಿಸುವಂಥ ಜನ ಇದ್ದಾರೆ. 10ರಲ್ಲಿ ಮತ್ತು ಕಾರ್ಪೊರೇಟ್ಗಳು ಬೇರೆ, ಅವ್ರು 1% ಇದ್ದಾರೆ. ಅವ್ರ ನಂತರ ಬರುವಂಥವರು ಬಂಡವಾಳಶಾಹಿಗಳು, ಅವರೊಂದು 2-3% ಇರಬೇಕು. ಅವ್ರ ನಂತರ ಬರೋರು ಯಾರು, ಈ ಒಂದು ನಮ್ಮ ವ್ಯಾಪಾರಿಗಳು. ಅವ್ರ ನಂತರ ಬರೋರು ಯಾರು, ಇಲ್ಲಿಯ ನೌಕರಶಾಹಿ ವರ್ಗ. ಈ ಜನರನ್ನು ಬಿಟ್ಟರೆ ಉಳಿದವರು ಯಾರೂ ಇಲ್ಲಿ ಸುಖದಿಂದ ನೆಮ್ಮದಿಯಿಂದ ಇಲ್ಲ. ಕೂಲಿಕಾರರಿದ್ದಾರೆ ಇಲ್ಲಿ, ಕಾರ್ಮಿಕರಿದ್ದಾರೆ ಇಲ್ಲೇ, ದಿನಗೂಲಿಗಳಿದ್ದಾರೆ ಇಲ್ಲೇ, ಅದರಲ್ಲೂ ಕಾಂಟ್ರಾಕ್ಟ್ ಲೇಬರ್ಸ್ ಅದಾರ. ಇವ್ರಿಗೇನು